ಓಕೆ, ಸೊ ನೀವು ವಿಡಿಯೋ ನೋಡ್ತಿದ್ದೀರಾ ಮತ್ತೆ ನಿಮ್ ಝೀರೋ ಪ್ರಿಪರೇಷನ್ ಇದೆ ಫಾರ್ KCET 2026. ನೋ ಪ್ರಾಪರ್ ನೋಟ್ಸ್, ನೋ ಸಿಲೆಬಸ್ ಕಂಪ್ಲೀಟ್, ನೋ ಮಾಕ್ ಟೆಸ್ಟ್, ಝೀರೋ. ಅಂದ್ರೆ ಫಸ್ಟ್ ರಿಲ್ಯಾಕ್ಸ್ ಆಗಿ ಅಂಡ್ ಸೆಕೆಂಡ್ ಡೋಂಟ್ ಗೆಟ್ ಕ್ಲಿಕ್ ಆಫ್. ಬಿಕಾಸ್ ನಾನು ಇಲ್ಲಿ ನಿಮಗೆ ಏನೋ ಒಂದು ಮೋಟಿವೇಶನ್ ಹೇಳಕ್ ಬಂದಿಲ್ಲ. ಐ ವಾಂಟ್ ಟು ಗಿವ್ ಯು ಅ ಪ್ರಾಪರ್ ರೋಡ್ ಮ್ಯಾಪ್, ಅ ಪ್ರಾಕ್ಟಿಕಲ್ ಸರ್ವೈವಿಂಗ್ ರೋಡ್ ಮ್ಯಾಪ್. ವಿದಿನ್ 2 months ಅಲ್ಲಿ ಉಳಿದಿದೆ. ಈ ರೋಡ್ ಮ್ಯಾಪ್ ಅನ್ನ ನೀವು ಫಾಲೋ ಮಾಡಿದ್ರೆ, ನೀವು 100% ಕೊಟ್ರೆ, I can guarantee you can easily get within 10K ranking. So let me brutally honest with you. ನೀವು ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಯು ಕಾಂಟ್ ಕವರ್ ಎವ್ರಿಥಿಂಗ್, ರೈಟ್? ಅಂಡ್ ದಟ್ಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಗೋಲು ಎಲ್ಲ ಕಂಪ್ಲೀಷನ್ ಮಾಡೋದ್ರಲ್ಲಿ ಇರಬಾರ್ದು. ಯುವರ್ ಗೋಲ್ ಶುಡ್ ಬಿ ಮ್ಯಾಕ್ಸಿಮೈಸಿಂಗ್ ದ ಮಾರ್ಕ್ಸ್. ಸೊ ಸ್ಟೆಪ್ 1, ಸ್ಟ್ರಾಟಜಿ ಶಿಫ್ಟ್. ಸೊ ಇದರಲ್ಲಿ ನೀವು JW ತರ ಇನ್ ಡೆಪ್ತ್ ಆಗಿ ಹೋಗೋದೇ ನೆಸರಿ ಇಲ್ಲ. ಯಾಕಂದ್ರೆ KCET ಇಸ್ ಆಲ್ ಅಬೌಟ್ ಸ್ಪೀಡ್, ಫಾರ್ಮುಲಾ ಬೇಸ್ಡ್ ಅಂಡ್ ಯುವರ್ ಕಾನ್ಸೆಪ್ಟ್ ಕ್ಲಾರಿಟಿ. ಸೊ ನಿಮ್ಗೇನೋ ಒಂದು 5-6 ಬಿಗ್ ರೆಫರೆನ್ಸ್ ಬುಕ್ಸ್ ಏನು ಓದೋ ನೆಸರಿ ಇಲ್ಲ. ಯು ಡೋಂಟ್ ನೀಡ್ ಟು ರೀಡ್ ಆಲ್ ದ ಕೋಚಿಂಗ್ ಮಾಡ್ಯೂಲ್ಸ್. ಸೊ ಹಿಯರ್ ದ ಆಕ್ಚುಯಲ್ ಸ್ಟ್ರಾಟಜಿ ಇಸ್ PYQs, high weightage chapters and mock tests. Step 2, prioritize high weightage chapters. See, ನಾನು ನಿಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ದೀಸ್ ಆರ್ ದ ಸ್ಕ್ರೀನ್ಶಾಟ್ಸ್ ಆಫ್ ಹೈ ವೇಟೇಜ್ ಚಾಪ್ಟರ್ಸ್ ಸಬ್ಜೆಕ್ಟ್ ವೈಸ್. ಅಷ್ಟೆಲ್ಲ ಚಾಪ್ಟರ್ ವೈಸ್ ಕೂಡ ಇದೆ. ಇದರಲ್ಲಿ ಇಫ್ ಯು ಕ್ಯಾಲ್ಕುಲೇಟ್ ದ ಸಮ್ ಟೋಟಲ್ ವಿಲ್ ಕಮ್ ಆಫ್ 46 ಮಾರ್ಕ್ಸ್. ಸೊ ಯು ಲೈಕ್ ಒಂದು 10 to 14 ಚಾಪ್ಟರ್ಸ್ ಆಫ್ ಈ ಸಬ್ಜೆಕ್ಟ್ ನೀವು ಮಾಡಿದ್ರೆ ಈಸಿಲಿ ಆಗಿ ನೀವು 46 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸೊ ರ್ಯಾಂಡಮ್ ಆಗಿ ಏನು ಸ್ಟಡಿ ಮಾಡಬೇಡಿ. Don't run behind completion. Go where the marks are predictable. Step 3, mock tests, and this is the game changer. See, market ಅಲ್ಲಿ ತುಂಬಾ mock test available ಇದೆ, but my suggestion is crack it mock test for KCET and also COMEDK. These are the most accurate mock test I have ever seen. ಮತ್ತೆ ನಿಮಗೆ mock test ಅಷ್ಟೇ ಅಲ್ಲದೆ ನಿಮಗೆ ಫ್ರೀ ಮೆಂಟರ್ಶಿಪ್ ಕೂಡ ಕೊಡ್ತಾರೆ. ಸೊ mock test ನ ಪರ್ಚೇಸ್ ಮಾಡಿದ್ಮೇಲೆ within 24 hours you will be in a WhatsApp community. ಸೊ ಅದರಲ್ಲಿ ನಿಮಗೆ ಫ್ರೀ ಮೆಂಟರ್ಶಿಪ್, ಫ್ರೀ ಗೈಡೆನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ KCET ಟಾಪರ್ಸ್ ನಿಮಗೆ ಸಿಗುತ್ತೆ. ಸೊ ಇದರಿಂದ ನೀವು KCET ಕ್ರಾಕ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇನ್ಕ್ರೀಸ್ ಆಗ್ಬಿಡುತ್ತೆ. ನನ್ನ ಟೈಮ್ ಅಲ್ಲಿ ಇಂಥದ್ದೇನು ಇರಲಿಲ್ಲ, ಬಟ್ ಯು ಗೈಸ್ ಆರ್ ಲಕ್ಕಿ. ಮತ್ತೆ ಇದು ತುಂಬಾ ಅಫೋರ್ಡೇಬಲ್ ಮತ್ತೆ ರಿಲೆವೆಂಟ್ ಕೂಡ ಇದೆ. ಆಮೇಲೆ ಮಾಕ್ ಟೆಸ್ಟ್ ನ ಕ್ವಶನ್ಸ್ ಸೆಟ್ ಮಾಡಿದ್ವಿ ಬೇರೆ ಯಾರು ಅಲ್ಲ, KCET ಮತ್ತೆ COMEDK ಟಾಪರ್ಸ್. ಸೊ ಅವರಿಗೆ ಗೊತ್ತಿರುತ್ತೆ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ. ಮಾಕ್ ಟೆಸ್ಟ್ ಕೊಡೋದ್ರಿಂದ ನೀವು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ, ನಿಮ್ ಬ್ರೈನ್ ನೀವು ಟ್ರೈನ್ ಮಾಡ್ತೀರಾ. ಇದರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್, ನಿಮ್ ಸ್ಪೀಡ್, ನಿಮ್ ಅಕ್ಯುರಸಿ, ನಿಮ್ ಕ್ವಶನ್ ಸೆಲೆಕ್ಷನ್ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಯು ವಿಲ್ ಆಲ್ಸೋ ಗೆಟ್ ಟು ನೋ ವೇರ್ ಯು ಸ್ಟ್ಯಾಂಡ್. ಸೊ ಕ್ರಾಕೆಟ್ ಮಾಕ್ ಟೆಸ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಜಸ್ಟ್ ಗೋ ಅಂಡ್ ಚೆಕ್ ದಿಸ್ ಔಟ್. ಸ್ಟೆಪ್ 4, PYQ ಡಾಮಿನೇಷನ್. ನೀವು ಅಟ್ಲೀಸ್ಟ್ 5 to 6 years ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ಮಾಡಲೇಬೇಕು. ದಿಸ್ ಇಸ್ ಮೋಸ್ಟ್ ರೆಕಮೆಂಡೆಡ್. ಯಾಕಂದ್ರೆ ನಾನು ಕೂಡ ನನ್ನ ಟೈಮಲ್ಲಿ 2 months ಅಷ್ಟೇ ಉಳಿದಿತ್ತು ಅಂಡ್ ಐ ಸ್ವಿಚ್ ಫ್ರಮ್ ಮೆಡಿಕಲ್ ಟು ಇಂಜಿನಿಯರಿಂಗ್. ಸೊ ಆ ಟೈಮಲ್ಲಿ ನಾನು PYQs ಮಾಡಿದೆ. ಅದರಿಂದ ನಂಗೆ ಗೊತ್ತಾಯ್ತು KCET ಅಲ್ಲಿ ಯಾವ ಥರ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ನ ಕೇಳ್ತಾರಂತ. ಐ ಗಾಟ್ ಟು ನೋ ದ ಪ್ಯಾಟರ್ನ್. ಓಕೆ, ಈ ಥರ ಕ್ವಶನ್ ಜಾಸ್ತಿ ಕೇಳ್ತಿದ್ದಾರೆ, ಇದೆಲ್ಲ ನಾನು ಜಾಸ್ತಿ ಮಾಡಬೇಕು ಅಂತ. ಸೊ ಅದೇ ಥರ ನೀವು ಕೂಡ ಆಲ್ 3 ಸಬ್ಜೆಕ್ಟ್ಸ್ ಅಟ್ಲೀಸ್ಟ್ 5 to 6 years PYQs ನೀವು ಮಾಡಲೇಬೇಕು. ಬರೀ ಒಂದ್ಸಲ ಅಷ್ಟೇ ಅಲ್ಲ, ಯು ನೀಡ್ ಟು ಸಾಲ್ವ್ ದೆಮ್ 2 to 3 times. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ರಿವರ್ಸ್ ಇಂಜಿನಿಯರಿಂಗ್. ಸೊ ನಿಮ್ಗೆ ಗೊತ್ತಾಗುತ್ತೆ ಮೊದಲು ಏನು ಕೇಳ್ತಿದ್ದಾರೆ ಅಂದ್ರೆ ಅದೇ ಥರ ನೀವು ಪ್ರಿಪೇರ್ ಆಗಿ ಹೋಗ್ತೀರಾ. ಸ್ಟೆಪ್ 5, ಶಾರ್ಟ್ ಕಟ್ಸ್. ನಿಮ್ಮ ಹತ್ರ ಬರೀ 60 seconds to 80 seconds ಇರುತ್ತೆ ಅಲ್ಲ ಟು ಸಾಲ್ವ್ ಒನ್ ಕ್ವಶನ್. ಸೊ ಅದಕ್ಕೆ KCET ಅವರು ತುಂಬಾ ಜಾಸ್ತಿ ಡೀಪ್ ಆಗಿ ಡೆಪ್ತ್ ಆಗಿ ಏನೋ ಕ್ವಶನ್ ಕೇಳಲ್ಲ, ಬರೀ ಬಿಗ್ ಕ್ವಶನ್ಸ್ ಏನು ಕೇಳಲ್ಲ. ಸೊ they ask you most of the times that is shortcut formula based. ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಸಾಲ್ವ್ ಮಾಡಿದಿರಾ, ಏನೋ ಒಂದು ಶಾರ್ಟ್ಕಟ್ ಫಾರ್ಮುಲಾ ಇದೆ, ನೀವು ಆ ಪ್ರಾಬ್ಲಮ್ನ ಈ ಫಾರ್ಮುಲಾ ಕಡೆ ತೊಗೊಂಬಂದ್ರೆ ಯು ವಿಲ್ ಗೆಟ್ ಟು ನೋ ಓಕೆ ಐ ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ವಾಟ್ ವಿಲ್ ಬಿ ದ ಡೈರೆಕ್ಟ್ ಆನ್ಸರ್. ಸೊ ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಆಗಿದೆ. ಸೊ ಅದು ಯಾವ ಥರ ಶಾರ್ಟ್ಕಟ್ ಫಾರ್ಮುಲಾಸ್ ಇದೆ, ಆ ಶಾರ್ಟ್ಕಟ್ ಟ್ರಿಕ್ಸ್ ಏನಿದೆ ಅಂತ ನಾನು ಒಂದು ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕಂದ್ರೆ ಯು ಕ್ಯಾನ್ ಚೆಕ್ ದಿಸ್ ಔಟ್. ಈ ವಿಡಿಯೋ ನಾನು ಎಲ್ಲ ಹೇಳಿದ್ದೀನಿ ಯಾವ ಶಾರ್ಟ್ಕಟ್ಸ್ ಇದೆ ಫಾರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್. ಆಮೇಲೆ ಇನ್ನೊಂದೇ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಡೋಂಟ್ ಫೀಲ್ ವೆರಿ ನೆಗೆಟಿವ್ ಅಬೌಟ್ ಯುವರ್ ಸೆಲ್ಫ್. ಲೈಕ್ ಸ್ಟೂಡೆಂಟ್ಸು 2 years ಶಡಿ ಮಾಡ್ತಿದ್ದಾರೆ, ನಾನು 2 months ಹೇಗೆ ಮಾಡೋದು ಅಂತ. ನನ್ನ ಟೈಮಲ್ಲೂ ನಾನು ಹಾಗೆ ಆಗಿತ್ತು. ನಾನು ನೀಟಿಂದ ಸ್ವಿಚ್ ಆಗಿದ್ದಲ್ಲ KCETಗೆ, ನನ್ನ ಹತ್ರ ಬರೀ 2 months ಅಷ್ಟೇ ಇತ್ತು. ಐ ವಾಸ್ ವೆರಿ ಇನ್ ಸೆಲ್ಫ್ ಡೌಟ್, ಕಾನ್ಫಿಡೆನ್ಸೇ ಇರಲಿಲ್ಲ. ಬಟ್ ಈ PYQs ಶಾರ್ಟ್ಕಟ್ಸು ಎಲ್ಲ ನೋಡಿದ್ಮೇಲೆ ಐ ಗಾಟ್ ಥೋಡಾ ಸಾ ಕ್ಲಾರಿಟಿ, ಸಮ್ ಕಾನ್ಫಿಡೆನ್ಸ್. ಸೊ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಡಿಸಿಪ್ಲಿನ್ ಆಗಿ ಅಟ್ಲೀಸ್ಟ್ 10 hours ಅಂತೂ ನೀವು ಡೈಲಿ ಸ್ಟಡಿ ಮಾಡಲೇಬೇಕು. ಯಾಕಂದರೆ 2 months ಅಷ್ಟೇ ಉಳಿದೆ ಮತ್ತು ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಸೊ ಬಿ ಸೀರಿಯಸ್. ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಫಂಕ್ಷನ್ಸ್ಗೆ ಎಲ್ಲ ಈಗ ಅಟೆಂಡ್ ಆಗಬೇಡಿ. ಜಸ್ಟ್ ಗಿವ್ ಇಟ್ ಅ ಪಾಸ್. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್ ನೌ, ಬಿಕಾಸ್ ಈ 2 months ವಿಲ್ ಚೇಂಜ್ ಯುವರ್ ಎಂಟೈರ್ ಲೈಫ್. ಆಮೇಲೆ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ರೈಟ್ ನೌ ಟು ಎನಿ ಒನ್. ಅದಾದಮೇಲೆ ನೀವು KCET ಮತ್ತು JW ಮೇನ್ಸ್ ಮೇಲೆ ಅಷ್ಟೇ ರಿಲೈ ಆಗಬಾರ್ದು. ದೇರ್ ಆರ್ ಮೆನಿ ಅದರ್ ಎಕ್ಸಾಮ್ಸ್ ಆಸ್ ವೆಲ್ ವಿಚ್ ಆರ್ ಆಲ್ಸೋ ವಿನ್ ಅ ಗುಡ್ ಪ್ರೆಸ್ಟಿಜಿಯಸ್ ಕಾಲೇಜಸ್. ಸೊ ಆ ಥರ ನಿಮಗೆ ವಿಡಿಯೋ ಬೇಕು ವಿಚ್ ಆರ್ ದ ಟಾಪ್ 5 to 6 ನಾನ್ KCET or JW tests which you have to attend. ಅಂದರೆ just comment test and I will make video on it. ಅದಷ್ಟೇ ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ you can just comment below. ಅದ್ರ ಮೇಲೆ ನಾನು ವಿಡಿಯೋ ಕೂಡ ಮಾಡ್ತೀನಿ. And don't forget to check out ಕ್ರಾಕೆಟ್ ಅವರ mock test, link in the description and also in the comment section. So stay positive, be aggressive, don't feel lazy, and this is the time that you have to change. So I'll see you in the next video. Go and crack it. Bye bye.